ಸೊಂಡಿಲು ತೂತಾಗಿ ನೀರು ಕುಡಿಯೋದಕ್ಕೆ ಆನೆ ಪರದಾಡಿರುವಂಥ ಘಟನೆ ನಡೆದಿದೆ. ಕಾಡಾನೆಯ ಮನಕಲುಕುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿರೋದು. ಪಾಲಾ ರಸ್ತೆಯ ಇಂಡಿ ಬಸಪ್ಪನ ದೇವಸ್ಥಾನದ ಬಳಿ ಆನೆ ಪಾಪ ಪರದಾಡ್ಬಿಟ್ಟಿದೆ. ಸೊಂಡಿಲು ತೂತಾಗ್ಬಿಟ್ಟಿದೆ, ನೀರು ಕುಡಿಯೋದಕ್ಕೆ ಆಗ್ತಾ ಇಲ್ಲ ಆನೆಗೆ. ಕಾಡಾನೆಯ ಮನಕಲುಕುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿರೋದು. ಪಾಲಾ ರಸ್ತೆಯ ಇಂಡಿ ಬಸಪ್ಪನ ದೇವಸ್ಥಾನದ ಬಳಿ ಆನೆ ಪರದಾಡಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪಾಲಾರ್ ರಸ್ತೆ. ಸೊಂಡಿಲಿಗೆ ಪೆಟ್ಟಾಗಿದ್ದು ನೀರು ಕುಡಿಯಲಾಗದ ಸ್ಥಿತಿಯಲ್ಲಿದೆ ಪಾಪ. ಸೊಂಡಿಲು ತೂತಾಗಿ ನೀರು ಕುಡಿಯೋದಕ್ಕೆ ಆನೆ ಪರದಾಟ ನಡೆಸಿದೆ. ಕಾಡಾನೆಯ ಮನಕಲುಕುವ ಒಂದು ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಅಲ್ಲಿನವರು. ಪಾಲಾರ್ ರಸ್ತೆಯ ಇಂಡಿ ಬಸಪ್ಪನ ದೇವಸ್ಥಾನದ ಬಳಿ ಆನೆ ಪರದಾಡಿರುವುದು ದೃಶ್ಯದಲ್ಲಿ ತೋರಿಸ್ತಾ ನೋಡಿ. ಆನೆಯನ್ನ ನಾವು ಗಮನಿಸಬಹುದು. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಅಂದ್ರೆ ಇಂಡಿ ಬಸಪ್ಪ ದೇವಸ್ಥಾನ ಮತ್ತು ಪಾಲರ್ ರಸ್ತೆ ಮಾರ್ಗ ಮಧ್ಯದಲ್ಲಿ ಕಂಡು ಬಂದಿರತಕ್ಕಂಥ ಆನೆ. ಸೊ ಇದನ್ನ ಅರ್ಜೆಂಟ್ ಆಗಿ ಒಬ್ರು ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತಾರೆ. ಅಣ್ಣ, ಈ ಆನೆಗೆ ಸೊಂಡಿಲು ಏಟಾಗಿದೆ ಅಂತ ಕಳಿಸ್ಕೊಡ್ತಾರೆ. ನೋಡಿ, ಈ ಆನೆ ಪಾಪ ನೀರ್ ಸಹ ಕುಡಿಯಕ್ಕಾಗ್ತಾ ಇಲ್ಲ. ನೋಡಿ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈ ಒಂದು ವಿಷಯ ತಲುಪಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸಂಬಂಧಪಟ್ಟಂತಹ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್. ಪಾಪ ಆನೆಗೆ ಏನಾಗಿದೆ, ನೀರು ಕುಡಿಯೋದಕ್ಕಾಗ್ತಾ ಇಲ್ವಂತೆ? ರಾಮ್, ಇದು ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದಲ್ಲಿ ಕಂಡು ಬಂದಂತಹ ದೃಶ್ಯ. ಅಂದ್ರೆ ಪಾಲಾರ್ ಸಮೀಪ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನದ ರಸ್ತೆ, ಹನೂರಿನ ತಾಲೂಕಿನ ವ್ಯಾಪ್ತಿ. ಅಂದ್ರೆ ಕಾಡಾನೆ ಇದು ಬಹಳ ಏನು ಕಾಡಿನಲ್ಲಿ ಆದಂತಹ ಇನ್ನೊಂದು ಆನೆಯ ದಾಳಿಯಿಂದ ಒಳಗಾಗಿಯೋ ಅಥವಾ ಅನಾರೋಗ್ಯದ ಸಮಸ್ಯೆಯಿಂದ ಈ ಕಾಡಾನೆಯ ಸೊಂಡಿಲು ತೂತಾಗಿದೆ. ಅದು ನೀರು ಕುಡಿಯುವಂತ ಸಂದರ್ಭದಲ್ಲಿ ನೀರು ಆ ದೇಹದ ಒಳಕ್ಕೆ ಹೋಗಬೇಕಿತ್ತು. ಆದ್ರೆ ಸೊಂಡಿಲು ತೂತಾದ ಪರಿಣಾಮ ಸೊಂಡಿಲಿನ ಏನು ಹೋಲಿನಿದೆ ಅವು ರಂಧ್ರದ ಮೂಲಕ ನೀರು ಹೊರಗೆ ಬರ್ತಿದೆ. ಹೀಗಾಗಿ ಆನೆಯ ಆ ಒಂದು ಸ್ಥಿತಿಯನ್ನ ಕಂಡು ಆ ಸ್ಥಳೀಯರು ಒಂದು ವಿಡಿಯೋ ಚಿತ್ರೀಕರಣವನ್ನ ಮಾಡಿ ಅರಣ್ಯ ಇಲಾಖೆಗೆ ಇದನ್ನ ಮುಟ್ಟಿಸಿ ಅರಣ್ಯ ಇಲಾಖೆಯವರು ಆ ಆನೆಯನ್ನ ಸೆರೆ ಹಿಡಿದು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಕೊಡಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬಂದಿದೆ. ಈಗ ಆನೆಯ ಒಂದು ನೀರು ಕುಡಿಯುವಂತ ದೃಶ್ಯ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ವೈರಲ್ ಆಗಿದೆ. ಇದನ್ನ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆನೆಯನ್ನ ಪತ್ತೆ ಹಚ್ಚುವಂತ ಕೆಲಸದಲ್ಲಿ ಈಗಾಗಲೇ ಮುಂದಾಗಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಆನೆಗೆ ಸೊಂಡಿಲಿನ ಭಾಗದಲ್ಲಿ ಯಾವ ಕಾರಣಕ್ಕಾಗಿ ಈ ಸೊಂಡಿಲು ರಂಧ್ರ ಆಗಿದೆ, ವಿದ್ಯುತ್ ಶಾಕ್ ನಿಂದ ಈ ರೀತಿ ಆಗಿದ್ಯಾ, ಇತರೆ ಕಾಡಾನೆ ದಾಳಿಗಳಿಂದ ಈ ರೀತಿ ಆಗಿದ್ಯಾ, ಕೇವಲ ಅನಾರೋಗ್ಯದಿಂದ ಅಲ್ಲಿ ಗಾಯಗೊಂಡು ಅಲ್ಲಿ ರಂಧ್ರ ಆಗಿದ್ಯಾ, ಈ ಎಲ್ಲಾ ವಿಚಾರಗಳನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ಏನು ಗಾಯಗೊಂಡಿರ್ತಕ್ಕಂಥ ಆನೆಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡೋದಕ್ಕೂ ಕೂಡ ಅರಣ್ಯ ಇಲಾಖೆ ಮುಂದಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಆನೆಯನ್ನು ಪತ್ತೆ ಹಚ್ಚುವಂತ ಕಾರ್ಯಕ್ಕೂ ಕೂಡ ಅರಣ್ಯ ಇಲಾಖೆ ಮುಂದಾಗಿದೆ. ರಾಮ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.